ಇಲ್ಲಿ ಕೋತಿಗಳೈತೆ, ನೋಡ್ದ ಕೋತಿಗಳನ್ನ? ಇಲ್ಲ ಅಲ್ಲ, ಸಿರ್ಸಿಗೆ ಬಂದಿದ್ದೀನಿ. ಗುರು ಕಾಡೊಳಗಡೆ ಹೋಗ್ತಾ ಇದ್ದೀವಿ, ಭಯ ಆಗುತ್ತೆ. ಸೊ ಇಲ್ಲೊಂದು ಹೊಳೆ ನೋಡ್ಬೋದು ಸಿರ್ಸಿಲಿ. ಹಲ್ಗೆ ಅಂತ ಊರೊಳಗಡೆ ಒಂದು ಚಿಕ್ಕ ಹೊಳೆ. ಮತ್ತು ಇಲ್ಲಿ ಸಿಕ್ಕಾಪಟ್ಟೆ ಕೋತಿ, ಕಾಡು ಪ್ರಾಣಿಗಳು ಸಿಕ್ಕಾಪಟ್ಟೆ ಇಲ್ಲಿ. ಇವತ್ತಾನೆ ಬೆಳಿಗ್ಗೆ ಯಾರೋ ಎಬ್ಬೋ ಥರ ದೊಡ್ಡ ಹಾವು ನೋಡಿದ್ರಂತೆ. ನನಗೆ ಭಯನೇ ಆಗೋಯ್ತು ಒಬ್ಬನೇ ಬರೋದಕ್ಕೆ. ಚಿನ್ನ, ಒಬ್ಳೆ ಹತ್ತತೀಯಾ ಇದ್ರ ಮೇಲೆ? ಹಾಂ, ಇದ್ರ ಮೇಲೆ ಹತ್ತತೀಯಾ? ತೆಳಗದು ಹೋಗ್ಬೇಡ. ಹೇಗೆ ಹೋಗೋದು ಕೆಳಗೆ? ಆ ಕಡೆಯಿಂದ ಬರಬೇಕಾ? ಡ್ಯೂಡ್, ಏನಂದರೆ ಇಲ್ಲಿ ಮೊಸಳೆನೂ ಇದೆ, ಹಾವೂ ಇದೆ. ಬಟ್ ಕೆಳಗೆ ಇಳಿಯೋಕ್ಕೆ ಮೀಟ್ರಿಲ್ಲ ನನಗೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಈ ಏನು ಹಳ್ಳಿ ಅಲ್ಲ, ಇದು ಫಾರೆಸ್ಟ್, ಕಂಪ್ಲೀಟ್ ಫಾರೆಸ್ಟ್ ಒಳಗಡೆ ಇರೋದು. ಬಟ್ ನೀರೇನು ಅಷ್ಟೊಂದಿಲ್ಲ ಇಲ್ಲಿ. ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಂಡ್ ಇನ್ನೊಂದು ಏನಂದರೆ ಇಲ್ಲಿ ಕಾಡು ಪ್ರಾಣಿಗಳೆಲ್ಲ ಅಟ್ಯಾಕ್ ಮಾಡೋದೆಲ್ಲ ರೇರ್ ಅಂತೆ. ಒಳಗೆ ಆದಿ ಇದು, ಬಟ್ ಹೋಗೋದು ಬೇಡ. ಹೋಗ್ತೀಯ ನೀನು? ಹೋಗ್ಬೇಡಪ್ಪ. ನೋಡಿದ್ರಲ್ಲೆಲ್ಲ ಸಿಗ್ತವೆ ಹಿಂಗೆ. ಹಾಂ, ಎಲ್ಲಿ ನೋಡಿದ್ರು ಕೋತಿಗಳ. ಚಿನ್ನು, ತೋಟ ಎಲ್ಲೈತೆ? ಯಾವ ಸೈಡ್ ಇರೋದು? ಏನು ಮರ ಯಪ್ಪ, ಸಾಕಾಗಿದೆ. ಇಲ್ಲೆಲ್ಲ ಹಾವುಗಳು ಇರುತ್ತಲ್ಲ, ಈ ಗೂಡ ಒಳಗಡೆನಾ? ಬಾ. ಯಾವ ಸೈಡು ತೋಟ? ಅವ್ರು ಈ ಸೈಡಿಂದ ಬಂದಿಲ್ವಾ? ಈ ಸೈಡಿಂದ ಬಂದಿಲ್ವಾ ಅವರು ತೋಟಕ್ಕೆ? ನಂಗೆ ಒಬ್ಬನೇ ಬರೋದಕ್ಕೆ ಭಯ ಆಯಿತು ಗುರು. ಆಮೇಲೆ ಅರ್ಧ ದಾರಿಗೆ ಬಂದು ವಾಪಸ್ ಹೋಗ್ಬಿಟ್ಟೆ ಮನೆಗೆ. ಅದಕ್ಕೆ ನಮ್ಮ ಅಣ್ಣನ ಮಗಳೂ ಬರ್ತೀನಿ ಇಲ್ಲೋ ಸರಿ ಅಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟೆ. ಏನು ಚೆನ್ನಾಗಿದೆ. ಇಲ್ಲಿ ಮನೆಗಳು ಮಾತ್ರ ಸೂಪರಾಗಿರುತ್ತೆ. ಫ್ಯಾನ್ಗಳೇ ಬೇಡ, ಫುಲ್ ತಂಪು ಗುರು. ಹಂಚಿನ ಮನೆ ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ. ಬಟ್ ಇಲ್ಲಿರೋದೆಲ್ಲ ಸಿಕ್ಕಾಪಟ್ಟೆ ಕಷ್ಟ. ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತೆ, ನಮಗೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಹಾದಿಗಳೇ ಗೊತ್ತಾಗಲ್ಲ, ಎಲ್ಲ ಹಾದಿನೂ ಒಂದೇ ಥರ ಇರುತ್ತೆ. ಗೂಗಲ್ ಮ್ಯಾಪ್ ಹಾಕೊಂಬರೋಣ ಅಂದರೆ ನೆಟ್ವರ್ಕೇ ವರ್ಕ್ ಆಗೋಲ್ಲ. ಆ್ಯಂಡ್ ಇಲ್ಲೆಲ್ಲ ಈ ಕಾಡಲ್ಲೆಲ್ಲ
ಒಂದು 4 ಮನೆಗಳಿದ್ದರೆ ಅದೇ ಒಂದು ಊರು, ಅದಕ್ಕೊಂದು ಹೆಸರು, ಆ ಥರ ಇಟ್ಬಿಡ್ತಾರೆ. ಸೊ ಹಾಗೆ ಇಲ್ಲೂ ಅಷ್ಟೇ, ಒಂದು ಎಕ್ಸಾಕ್ಟಾಗಿ ಒಂದು 4-5 ಅಷ್ಟೇ ಮನೆಗಳಿರೋದು, ಅದಕ್ಕೊಂದು ಊರಿಟ್ಟು ಅವ್ರುಗಳೇ ಇರ್ತಾರೆ. ಸೊ ಬಟ್ ಏನಪ್ಪ ಅಂದರೆ ಇಲ್ಲಿ ಹತ್ತಿರದಲ್ಲೆಲ್ಲ ಹಾಸ್ಪಿಟಲ್ಲು ಅಲ್ಲಿ ಇಲ್ಲಿ ಹೋಗ್ಬೇಕಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ. ಮತ್ತು ಏನಾದರೂ ಮನೆಗೆ ಐಟಮ್ಸ್ಗಳು ತರಬೇಕು ಅಂದರೆ ಅದು ಅಷ್ಟೇ, ಇದಕ್ಕೆ ಸಿಟಿಗೆ ಹೋಗಿ ತರಬೇಕಾಗುತ್ತೆ, ಅದೊಂದು ಕಷ್ಟ ಆಗುತ್ತೆ. ಬಟ್ ಇಲ್ಲೆಲ್ಲ ಉಳ್ಕೊಳ್ಳೋದು ನಿಜ ನೆಮ್ಮದಿ ಜೀವನ ಗರು. ಇಲ್ಲಿರೋರು ಎಲ್ಲರೂ ನೆಮ್ಮದಿ ಜೀವನ ಸಾಗಿಸ್ತಿದ್ದಾರೆ. ನಮ್ಮ ಸಿಟಿಲೇ ಹೊಗೆ ಕುಟ್ಕೊಂಡು IT ಕಂಪ್ನಿಗೆ ಅಂತ ಜಾಯ್ನ್ ಆಗಿ 9 to 6 ಅಥವಾ ನೈಟ್ ಶಿಫ್ಟು ಮಾಡಿಕೊಂಡು ಕಣ್ಣೆಲ್ಲ ಒಳಗಡೆ ಹೋಗಿಸ್ಕೊಂಡು 20-30 ಸಾವಿರ ರೂಪಾಯಿಗೆ ಹೊಡೆದಾಡ್ತಾ ಇದ್ದೀವಿ. ಇದೇ ನೆಮ್ಮದಿ ಜೀವನ ಇಲ್ಲಿರೋದು. ಈಗಿರೋ ಪ್ಲೇಸು ಯಾವುದು ಅಂತ ನಾನು ತೋರಿಸ್ತೀನಿ. ಸೊ ಇದು ನಾವಿರೋ ಪ್ಲೇಸು ಇದಾ ಅಲ್ಲ ಯಾವುದು ಇದೇನಾ? ಕನ್ಫ್ಯೂಸ್ ಆದೆ ಗುರು. ಈ ಹುಡುಗಿರ್ಲಿಲ್ಲ ಅಂದರೆ ನಾನು ಯಾರ್ದೋ ಮನೆಗೆ ಹೊಂಟೋಗ್ಬಿಡ್ತಿದ್ದೆ. ಹಾಂ, ಈಗಿರೋ ಪ್ಲೇಸು ಇದು. ಇಲ್ಲಾಂದರೆ ಮಿಸ್ಸಾಗಿ ಎಲ್ಲೋ ಹೊಂಟೋಗ್ಬಿಡ್ತಿದ್ದೆ. ನೆಟ್ವರ್ಕ್ ಬೇರೆ ಇಲ್ಲ ಇಲ್ಲಿ. ಕಳೆದೋಗ್ಬಿಡ್ತಿದ್ನಲ್ಲ ಟ್ರಿಪ್ಗೆ ಅಂತ ಬಂದವನು, 1 ನಿಮಿಷದಲ್ಲೇ ಮಾಯ ಆಗೋಯ್ತಿದ್ದೆ. ಈ ಕಾಡಲ್ಲಿ ಏನಾದರೂ ಸಿಕ್ಕಾಕೊಂಡೆ ಅಂದರೆ ಮುಗೀತು ಕತೆ. ಯಾವ ದಾರಿ ಏನು ಎತ್ತ ಏನೂ ಗೊತ್ತಾಗಲ್ಲ, ಸುಮ್ಮನೆ ನಡ್ಕೊಂಡು ಹೋಗ್ತಾ ಇರಬೇಕಾಗುತ್ತೆ. ಬಟ್ ಪ್ರಾಣಿಗಳಂತೂ ಸಿಕ್ಕಾಪಟ್ಟೆ ಇದೆ, ಸೀರಿಯಸ್ಲಿ. ಚಿರತೆ, ಬರೋ ಪ್ರಾಣಿಗಳೆಲ್ಲ ಇದೆ. ಬಟ್ ಅವು ಯಾವುವು ಅಟ್ಯಾಕ್ ಮಾಡಲ್ವಂತೆ. ಇಲ್ಲಿ ಜನರು ಹೇಳಿರೋ ಪ್ರಕಾರ ಯಾವುದು ಅಟ್ಯಾಕ್ ಮಾಡಲ್ಲ, ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ಮ ಪಾಡಿಗೆ ನಾವು ಬರ್ತಾ ಇರ್ತೀವಿ. ಅವುಗಳು ಅಲ್ಲಿರೋ ಪ್ರಾಣಿಗಳನ್ನ ಮಾತ್ರ ಬೇಟೆ ಆಡಿಕೊಂಡು ತಿನ್ಕೊಂಡು ಇರ್ತಾವಂತೆ. ತಾವು ಅಟ್ಯಾಕ್ ಮಾಡೋದೆಲ್ಲ ರೇರ್ ಕೇಸಸ್ಸು. ಸೊ ಆ ಥರ ಹೇಳಿದ್ರು. ಒಂದೊಂದು ಮರಗಳು ಎಷ್ಟೆಷ್ಟು ದಪ್ಪ ಐತೆ ನೋಡಿ. ಯಪ್ಪ, ಕಾಡೊಳಗಡೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ತೋಟ ಇದು. ಇದು ಹಣ್ಣಾಗಲ್ಲ ಸಾರು ಮಾಡಿದ ಎಷ್ಟು ಹಲಸಿನಣ್ಣು ಬಿಟ್ಟೈತೆ. ಹೌದಾ? ಅದು ಹೆಂಗೆ ಮಾಡಿದ್ರನ್ನ? ಸೊಳ್ಳೆ ತೆಗೆದು ಕರೆದು ಎಣ್ಣೆ ಕರೆದ್ರೆ ಹಸಿದೆ. ಅದ್ರಲ್ಲಿ ಹಣ್ಣು ಬರಲ್ವಾ ಇದರಲ್ಲಿ? ಹಣ್ಣಾದ್ಮೇಲೆ ಹಣ್ಣು ಸಿಗೋದು. ಅದು ಗಟ್ಟಿ ಇರ್ಬೇಕಾದ್ರೆ ಇದಿಷ್ಟು ನಮ್ಮದು ದಾರಿ ಹೌದು. ಜಾಗ ವೇಸ್ಟ್ ಮಾಡಿದ್ರೆ ಅಲ್ಲಿ ನೀವು ಎಷ್ಟು ಜಾಗ ಇದೆಲ್ಲ ನೋಡೋ, ಇದೆಲ್ಲ ವೇಸ್ಟ್ ಆತಾನೆ ನಿಮ್ಗೆ. ಇಲ್ಲಿವರೆಗೂ ಕಿಂತ ದಪ್ಪನ ದಂಟಿದ್ರೆ ಕಿತ್ಕೋಬೇಕಾಗಿತ್ತು ಅನ್ಸುತ್ತೆ. ಅವು ಸಿಕ್ಕಾಬಿಟ್ಟೆ ಐತದ. ಅದು ಏನ್ ಮಾಡ್ತಿರಲ್ಲ, ಅದು ಪತ್ರ ಏನೋ ಮಾಡ್ತಿರಲ್ಲ. ಅದ್ರ ಚಟ್ನಿ ಮಾಡ್ಬೇಕು. ಕಲ್ಲಿದ್ರೆ ಕರಗ್ತೈತೆ ಕಿಡ್ನಿಯಲ್ಲಿ. ಮಾಡ್ತಾರ ನಮಗೆ ಅದ್ರ ಚಟ್ನಿ. ಇದನಾ ದಂಟ್ ಸೊಪ್ಪು? ಕರ್ಕಿ. ಓಕೆ. ಇದು ಕೆಸರು ದಂಟ ತರ. ಅದೇ ಕಿಡ್ನಿ ಸ್ಟೋನ್ ಅದು ಇರಲ್ಲ ಅಂತ. ಮಳೆಗಾಲಕ್ಕೆ ಮಾಡೋದು. ಈ ಏನೆಲ್ಲ ಅದು?
ಕೆಸರು ದಂಟತ್ತಾರ ಅದಕ್ಕೆ ಅದು ಏನಾರು ದಪ್ಪ ಕಂಡ್ರೆ ಕಿತ್ಕೊಂಡು ಹೋಗಿ ಹೇಳು ಕೆಶಿನೆಲ್ಲ ಹೇಳ್ತಾರೆ ಐತೆ ಮನೆ ಅದನ್ನೇ ಕಿತ್ಕೊ ಹಂಗಂದ್ರೆ ಎಲ್ಲ ಅದ್ರ ದಪ್ಪ ಬಿಟ್ಟು ಕಡೆ ಅಮ್ಮ ಇಲ್ಲಿಂದ ಬಿದ್ದೈತಿದೆ. ಅಲ್ಲಿ ಇದು ಅಲ್ಲೊಂದು ದೊಡ್ಡ ಮರ ಕಾಣ್ತಾ ಅಲ್ಲಿವರೆಗೂ ನಮ್ಮ ತೋಟ ಇದೆ. ಹ್ಞೂ ಅಲ್ಲಿ ಹಿಂದೆ ಮತ್ತೆ ಇದೆಲ್ಲ ಅಡಿಕೆ ತೋಟನಾ? ಇದು ನೋಡಿ ಅಡಿಕೆ ಇದು ಅಜ್ಜನ ಕಾಲದಿಂದ ಬಂದಿದ್ದು ಅಜ್ಜನ ಇಲ್ಲಿಂದ ಹೊಸ ತೋಟ ಇದು ಎಲ್ಲ ಮಳೆಯಾಗ ಬಿದ್ರೆ ಕಟ್ಕಿಸ್ಕೊಂಡ್ರೆ ಇದು ಮೊನ್ನೆ ನಾವೇ ಅಗಲ ಮಾಡಿಸಿದ್ದು ಇನ್ನು ತಮ್ಮೆಲ್ಲ ಹೊತ್ಕೊಂಡ್ಬಂದ್ರೆ ಅದು ಮತ್ತು ಅಡಿಕೆ ಆಳು ಬರ್ತಾವಲ್ಲ ಈಗೆಲ್ಲ ಹೊರವ್ರು ಕಡಿಮೆ ಸಿಗಾಕತ್ತಾರ. ಈ ಸಣ್ಣ ಟ್ಯಾಕ್ಟ್ರಿ ಒಂದಲ್ಲ ಅದರಿಂದ ಮೇಲೆ ಒಯ್ದು ಮನೆ ತಗೊಂಡು ಹೋಗಲ್ಲ ಅಂತ ಹೇಳಿ ಇದು ರೋಡ್ ಮಾಡಿಸಿದ್ದು. ಹೌದಾ? ಇದ್ರೊಳಗೆ ಓಡಾಡೋ ಸಣ್ಣ ಟ್ಯಾಕ್ಟ್ರಿ ಬರ್ತಾವೆ. ನೀವು ಬಟರ್ ಫ್ರೂಟ್ ಜಾಸ್ತಿ ಬೆಳಿತೀರಾ? ಇಲ್ಲೇನೆ ಅವಕಾಡೋ ಇವನು ಇದ್ರ ಹೊನ್ನಿಗೆ ಬಟರ್ ಫ್ರೂಟ್ಸ್ ನಾನೇ ಬಂದಿದ್ದಿಲ್ಲ ಇನ್ನೂವರೆಗೂ ಪ್ರಾಸಕ್ಕೆ ಭಾಳ ದಿನ ಆಗಿತ್ತು. ಲೈಟ್ ಇಲ್ದೇನೆ ಕಾಣಿಸ್ದೇ ಗುಂಡಿಲ್ ಬಿದ್ವಿ ಅಂದರೆ ಗಯ. ಎಲ್ಲಿ ಮಾಡಿದ್ದೀವ ನಾವು ಇದನ್ನ ಕಿತ್ಕೊಂಡು ತಿನ್ನಕ್ಕೆ ಆಗಲೇ ಎಲ್ಲ ಗಿಡಕ್ಕೂ ಚಿಕ್ಕಮ್ಮ ಭಾಳ ಯಾವುದು ಇದಾ? ಈಗ ವಾಪಸ್ ಬೆಳ್ಸಕ್ಕೆ 3 ವರ್ಷ ಬೇಕು ಚಿಕ್ಕಮ್ಮ. ಹೌದಾ? ಅದೆಷ್ಟು 1 ಕ್ವಿಂಟಲ್ಗೂ ಬರೀ 1 ಲಕ್ಷವರೆಗೂ ಇದ್ದು. ಯಾವ್ದು ಇದಾ? ಕಾಳು ಮೆಣಸು? ಅಲ್ಲೊಂದು ದೊಡ್ಡ ಕೆರೆ ಗೊತ್ತಿಲ್ಲ ಇದು ಮೆಣಸಿನ ಗಿಡ ಅಂತೆ. ನೋಡೋದಕ್ಕೆ ವಿಳೆದೆಲೆ ಟೈಪಲ್ಲಿ ಇದೆ ತಾನೇ? ಐತಿ ಕಿತ್ಕೊಳಕ್ಕೆ ಅಡಿಕೆ ಇದೆ ತಾನೇ ಅಕ್ಷತ? ಅಡಿಕೆ ಇದು ಹೋದ ವರ್ಷದಿಂದ ಬಿದ್ದಿದ್ದು ಒಳಗೆ ಅದು ಹಣ್ಣಾಗಿರ್ತದಲ್ಲ ಬಿದ್ದೈತೆ ನೋಡಿ. ಹಣ್ಣಾಗಿದ್ದು ಇವನು ಆರ್ಸಲ್ವಾ ನೀವು ಯಾವುದು ಅಡಿಕೆ? ಅವು ಬರ್ತಾರ ಹೆಂಗೆ ಹರಿತಾರೆ? ಹತ್ತೋರು ಇರ್ತಾರೆ ಬೇರೆದವ್ರು. ಅಯ್ಯೋ ಬೀಳಲ್ವಾ ಅವರು ಹೆಂಗು ಅಲ್ಲಿ ಹತ್ತಕ್ಕೆ ಹೋದ್ರೆ ಬೀಳಲ್ವಾ ಅವರು? ಈಗ ಅದು ಒಂದ್ಸತಿ ಇದು ಹಬ್ಬ ಬರುತ್ತೆ ಹೊಸಕ್ಕಿ ಹಬ್ಬ ಮಾಡ್ತಾರೆ ಚಿಕ್ಕಮ್ಮ ಇಲ್ಲಿ. ಅವಾಗ ಇದನ್ನೆಲ್ಲ ಒಂದ್ಸಾರಿ ಎಣ್ಣೆ ಇದು ಹೊಡಿತಾರೆ ಅದು ಕಳೆ ನಾಶಕ ಹೊಡೆದ್ರೆ ಎಲ್ಲ ಕೆಲಸ ಆಗುತ್ತೆ. ಅಂದ್ರು ಅಲ್ಲೊಂದು ಅರ್ಧ ಎಕರೆ ಐತಿ. ಅಪ್ಪ ಹುಷಾರು. ಏನ್ರ ನಿಂತ್ಕೊಂಡು ನಿಧಾನ ಓಹೋ, ನಾ ಭಾಳ ಕತ್ಲಲ್ಲಿ ಬಂದರೆ ಕಷ್ಟ. ಬರ್ತೈತೆ ನೋಡಿ ಇಲ್ಲಿ ಕೊಂಬೆ ಐತೆ, ಹುಷಾರು. ಏನು ಹಳ್ಳ ಆಗತ್ತಿಲ್ಲ ನಕ್ಷತ್ರ. ಹುಷಾರಾಗಿ ಬರಮ್ಮ. ಯಪ್ಪ, ಕಾಯಿ ಒಣಗಿದ್ರೆ ಕೊಳ್ತೋಗಿ ಬಿಡ್ತೈತೆ ಇದು. ಇದು ಈ ಥರ ಕಾಯಿ ಇದು ಹಳೇದು ಸಣ್ಣಗೆ ಅಚ್ಚಿ ಕಡೆ ಹೊಸ ಹಾಕಿದ್ದು ಈ ವರ್ಷದ್ದು. ಸಾವಕಾಶ ಬರ್ರಿ. ಜಾರ್ ಬಿದ್ದಿದೆ ಆಮೇಲೆ ಇಲ್ಲಿ, ಹುಷಾರು. ಕೋಡೆ ಇಬ್ರು ಬರ್ಬೇಡ್ರಿ, ಹಳೆ ಸೋಣ್ಗಿದು ಹೊಸದು ಅಲ್ಲಿ ಹಾಕೈತಿ ಈ ವರ್ಷ. ಬಾ ಚಿಕ್ಕ ಬರ್ಲೇನ ಹಿಂಗೆ ಅಡ್ಡ ಕಾಲಿಟ್ಕೊತ ಬಂದ್ಬಿಡು. ಹಾಂ, ಸಿಕ್ಕಾಪಟ್ಟೆಗಳು ಅದಾವು. ಇಲ್ಲಿ ಅಕ್ಷತ ಇದ್ರಲ್ಲಿ ಕಾಯಿ ಐತ್ಯಾ? ಯಾವುದು? ಇಲ್ಲಿ ನೋಡು ಇಂಥದ್ರಲ್ಲಿ ಹಳಿಲು. ಅದು ಹಳೇದು ಕೊಯ್ದಿದ್ದು ಬಿದ್ದಿದ್ದು. ಹುಷಾರು ಕೆಳಗೆ. ಕಾಯಿ ಮಂಗ್ ಇಲ್ಲಿ ನೋಡು ಹಿಂಗ ಸಣ್ಣ ಸಣ್ಣ ಅಡಿಕೆ ಇದ್ರೊಳಗ ರಸ ಇರ್ತದ. ಅದು ಕುಡಿಯಾಕಂದ್ ಬಂದು ಈ ನಮ್ನಿ ಹರಿದು ಹಾಕಿ ಹೇಳಿದ್ರಿ ಮತ್ತೆ ಪಾಪ. ಇವು ಸೀರೆ ಎಲ್ಲ ಯಾಕೆ ಹಿಂಗೆ ಹಾಕಿರ್ತಾರ? ಮಣ್ಣು ಇದು ಹೊತ್ಕೊಂಡು ಹೋಗ್ಬಾರ್ದು. 5 ವರ್ಷ 6 ವರ್ಷಕ್ಕೆ ಲೆವೆಲ್ ಮಾಡಿಸ್ತಾರ. ಇದು ಬೇರೆ ಮೇಲ್ ಬರ್ತು ಬಂದಾಗ ಮಣ್ಣು ಹಾಕಿಸ್ತಾರ ಇದಕ್ಕೆ. ಅವಾಗ ಹಿಂಗೆ ಮಾಡ್ತಾರೆ. ಬಲು ಐಡಿಯವ ನಿಮ್ದು. ಇವಾಗ ನಿಮ್ಮ ಮೊದ್ಲ ಸೀರೆ ಹಾಕಿರಿ, ಏನೇನೋ ಐಡಿಯಾಗಳು. ಯಮ್ಮ ಯಮ್ಮ ಅಕ್ಷತ ಇದ್ರಲ್ಲಿ ನೋಡು ಇರ್ತಾವ ಚಿಕ್ಕ. ಇದು ಯಾವ್ದಕ್ಕ ಕೆರೆ? ಸರಿ ಆಮಿದ್ದು ನೋಡು. ಆಮ್ಯಾ? ಹಾಂ, ಐತಲ್ಲ ಒಳಗೋಯ್ತು. ಸೊಳ್ಳೆ ಸಿಕ್ಕಾಬಿಟ್ಟೆ ಅದಾವ ಇಲ್ಲಿ. ಹೋಗ್ಬಿಡು. ಮೇಲಿನ ತೋಟ ಒಂದು ಕಾಕಂಡು ಈಗ ನಮಗೆ ಹಳಿ ತೋಟ ಬಂದು ಒಂದೊಂದು ಬ್ಯಾಣ ಜಾಗದ ಬಂದವು. ಬ್ಯಾಣಕ್ಕೆಲ್ಲ ಈ ಕಡೆ ತೋಟ ಹಾಕಿ ಇಲ್ಲಿಂದ ಹಿಡ್ಕೊಂಡು ಆ ದಾರಿವರೆಗೂ ಎಲ್ಲ ಅನ್ಕೊಂಡು ಮೇಲೆ ತಾವು ಚಿಕ್ಕ ಹೋಯ್ತದು ಒಳಗಡೆ. ಮೇಲೆ ಅವ್ರ ಬಾವಿನ ಇದು?
ಕೆರೆ ಕೆರೆ ಮೊನ್ನೆ ಹೋದ ವರ್ಷ ಮಳೆ ಬರಲಿಲ್ಲಲ್ಲ ಪ್ರಜ್ವಲ್ ಹೊಡ್ಸಿದ ಇದನ್ನು. ಬೇಸಿಗೆ ಒಳಗೆ ಅಡಿಕೆಗೆ ನೀರು ಬೇಕಲ್ಲ ಅಡಿಕೆ ತೋಟ. ಬೆಳಿಗ್ಗೆ ಹೊತ್ತು ಬಂದರೆ ಪಕ್ಷಿಗಳ ಸೌಂಡ್ ಸಖತ್ತಾಗಿ ಕೇಳಿಸುತ್ತಲ್ವಾ? ನವಿಲು ಓಹೋ ಚಿರತೆ ಹ್ಞೂ ಹೇಳ್ತಿದ್ರಪ್ಪ. ರಾತ್ರಿ ಬರಾಕ ಒಂದು 2 ಸಾರಿ ಸಿಕ್ಕಿತ್ತು ಅವೇನು ಮಾಡಲ್ವಾ? ಮೇನ್ ರೋಡಲ್ಲಿ ಹೇಳ್ತಿದ್ರು. ಮಾಡ್ತಾರಲ್ಲ ಇವಾಗ ಗೊತ್ತಾಗಿತ್ತು. ಇಲ್ಲ ಪ್ರಾಣಿಗಳೇ ಸಿಗುತ್ತಲ್ಲ ಅವೇ ತಿಂತವೆ, ಮನುಷ್ಯರಿಗೇನು ಅಟ್ಯಾಕ್ ಮಾಡಲ್ಲ. ಈ ನಾವುಗಳೇನಾದರೂ ಮಾಡಿದ್ವಿ ಅಂದರೆ ಅದು ರಿಯಾಕ್ಟ್ ಮಾಡುತ್ತೆ ಅಂತ ಅಂತಿದ್ರು. ಒಂದು ಸೊಪ್ಪು ಬೆಳೆಯಲ್ಲ, ತರಕಾರಿ ಬೆಳೆಯಲ್ಲ, ಚಿಕ್ಕಮ್ಮ ಮಂಗನೇ ಬಿಡಲ್ಲ. ಎಲ್ಲ ಬೆಳಿಬೋದಲ್ಲಿ ಹಿತ್ಲಿಕ್ಕೆ ಎಷ್ಟು ಜಾಗ ಐತಲ್ಲ. ಬಟಾಟೆ ಅದು ಇದು ಎಲ್ಲ ಹಾಕಿದ್ದೆ ಬಂದ ವರ್ಷ. ಎಲ್ಲ ಮಂಗ ಬಿಟ್ಬಿಟ್ಟೆ ಅಲ್ಲಿ. ಕಾಯ್ಕೊತಿರ್ಬೇಕು ನಾವು. ಅದು ಯಾವಾಗ ಬರುತ್ತೆ ಯಾವಾಗಿಲ್ಲ ಕಾಯ್ಕೊಂಡು ಕುತ್ಕೊಳಕ್ಕಾಗಲ್ವಲ್ಲ. ಮತ್ತೆ ಇಲ್ಲಿ ಮಣ್ಣು ಗಟ್ಟಿ ಆಗ್ಬಿಡ್ತದ, ಹಾಂ ಚಲೋ ಬೆಳೆಯಂಗಿಲ್ಲ. ಸಾಣಿಗೆ ಒಳಗೆ ಹಾಕಿ ಚಿಕ್ಕಮ್ಮ ಕೆಲಸ ಮಾಡಿ ಇನ್ನೊಂದು ತಗೋ. ಬೇಡ ನೋಡಿ, ಇವನೇನು ತಿನ್ನಲ್ಲ, ಏನಿಲ್ಲ, ಅಡಿಕೆ ತಿನ್ನೋದಿಲ್ಲ. ನಿಮ್ಗೆ ಬೇಕಾದ್ರೆ ಅಮ್ಮ ಕೊಡ್ತಾಳೆ ಅಡಿಕೆ. ಏನಕ್ಕೆ ಬೇಡ ಬೇಡ, ಇನ್ನು ಬಟರ್ ಫ್ರೂಟ್ ಇದ್ರೆ ತಗೊಂಡೋಯ್ತಿದ್ದೆ. ನೋಡಿ ತನಗೆ ಬೇಕಾದ್ರೆ ಮಾತ್ರ ಕೇಳ್ತಾನ ನಾವು ಏನಾದ್ರು ಕೇಳಿದ್ರೆ ಬೇಕಾ. ಇದೆ ನೋಡಿ ಚಿಕ್ಕಮ್ಮ ತಗೋ. ತಿಂತಾರೆ ಅಂದರೆ ಡಯಾಬಿಟೀಸ್ ಇರಲ್ಲ ಅದು, ಓಕೆನಾ? ಸೊ ಅದು ರಿಸರ್ಚ್ ಪ್ರಕಾರ, ಈಗ ರೀಸೆಂಟ್ ರಿಸರ್ಚ್ ಪ್ರಕಾರ ಅಡಿಕೆ ಡಯಾಬಿಟೀಸು ಕಂಟ್ರೋಲ್ ಮಾಡುತ್ತೆ ಅಂತ ಅದನ್ನ ಜಾಸ್ತಿ ಬಳಸ್ತಾರೆ ಈಗ. ಗಿಡ ಕಡೆ ಪರ್ಮಿಷನ್ ಇರಲ್ಲ ಚಿಕ್ಕಮ್ಮ ನಮ್ಮ ತೋಟದಲ್ಲಿ. ಹೌದು, ಅವು ದೊಡ್ಡ ಆದಂಗೆ ಸ್ವಲ್ಪ ಆಮೇಲೆ ಅವು ಬಿಸಿಲು ಭಾಳ ಭಾಳ ಆದ್ರೆ ಸತ್ತು ಹೋಗ್ತಾವೆ ಗಿಡ. ಅವು ದೊಡ್ಡ ಆಗೋವರೆಗೂ ನಡು ಗಿಡ ಇಡೋದೇ ಅವು. ಓಕೆ ಓಕೆ ಹೌದು, ಅವಕ್ಕೂರ್ರೆ ಸ್ವಲ್ಪ ಬ್ಯಾಸ್ಗೆ ಕಡ್ದು ಅವಕ್ಕೆಲ್ಲ ತುಂಬೋದು ಸುತ್ತಲೂ. ಹ್ಞೂ ಹ್ಞೂ ಗೌರ್ಮೆಂಟಿಂದ ಪರ್ಮಿಷನ್ ತಗೋಬೇಕಾ?